ಒಟ್ಟಿದು 5 ಎಕರೆ ಇದೆ. 5 ಎಕರೆ ಒಂದೇ ಪ್ಲಾಟು. ಇದು ಕಾಮಗೆರೆ ಹೈವೇ ರೋಡಿಂದ ಒಂದು ಸುಮಾರು 2 ಕಿಲೋಮೀಟ್ರ್ ಬರೋಕ್ಕೂ ದೊಡ್ಡ ರೋಡ್ ಇದೆ. ಈ ಸುತ್ತಮುತ್ತ ಸೋಲಾರ್ ಇದೆ ನೋಡಿ, ಸೋಲಾರ್ ಇದೆ, ಅದಾನಿ ಗ್ರೂಪ್ನವ್ರದ್ದು. ಇದು ಸೆಂಟ್ರಲ್ಲಿ ಇದು ಜಮೀನು 5 ಎಕರೆ ಜನರಲ್ ಪ್ರಾಪರ್ಟಿ. ಇದೇನು ಫೆನ್ಸ್ ಏನೂ ಹಾಕಿಲ್ಲ, ಮತ್ತು ಬೋರು ಇಲ್ಲ. ಬೋರ್ ಹಾಕಿದ್ರೂ ಕೂಡ ನೀರು ಸಿಗುತ್ತೆ. ಸಬ್ ರೋಡು ಒಂದು 20 ಅಡಿ ರಸ್ತೆ ಇದೆ ನೋಡಿ. ಆ ಸೋಲಾರ್ ಪಕ್ಕದಲ್ಲೇ ಒಂದು ಅರ್ಧ ಕಿಲೋಮೀಟ್ರ್ ಹೋಗುತ್ತೆ. ಅರ್ಧ ಕಿಲೋಮೀಟ್ರಿಗೆ ಅವರೇ ರೋಡು ಎಲ್ಲ ಕ್ಲೀನಾಗಿದೆ, ದೊಡ್ಡ ರೋಡು. ನಾವು ಬಂದಿದ್ದೀವಿ ಈಗ. ಈ ಸೆಂಟ್ರಲ್ಲಿ ಇದು 5 ಎಕರೆ ಜನರಲ್ ಪ್ರಾಪರ್ಟಿ ಶೆಟ್ಗಳದ್ದು. ಭೂಮಿ ಲೆವೆಲಾಗಿ ತುಂಬ ಚೆನ್ನಾಗಿದೆ. ಇದೇನಪ್ಪ ಅಂದರೆ ಕಪ್ಪು ಮಣ್ಣು ಆದರೂ ಆ ರೀತಿ ಒಂದು ಬೇರೆ ರೀತಿ ಕಪ್ಪು ಮಣ್ಣಲ್ಲ. ಇದರಲ್ಲೂ ಕೂಡ ತೋಟ ಗೀಟ ಎಲ್ಲ ಮಾಡ್ಬೋದು ನೋಡಿ. ಸುತ್ತ ಸೋಲಾರ್ ಇದೆ, ಅದಾನಿ ಗ್ರೂಪ್ನವ್ರದ್ದು. ಅದ್ರ ಸೆಂಟ್ರಲ್ಲಿ ಇದು ಜಾಗ ಭೂಮಿ 5 ಎಕರೆ ಸುತ್ತುವರಿ ಸೆಂಟ್ರಲ್ಲಿ ಐತೆ. ಭೂಮಿ ಅಗಲಾಗಿ ಒಂದೇ ಲೆವೆಲಾಗಿ ಭೂಮಿ ತುಂಬ ಚೆನ್ನಾಗಿದೆ, ಸಾಧುವಾಗಿದೆ. ಏನಂದರೆ ಬ್ಲ್ಯಾಕ್ ಸಾಯಿಲ್ ಆದರೆ ಇದರಲ್ಲೂ ಒಂಥರ ತೋಟ ಮಾಡ್ಬೋದು ಅಷ್ಟೊಂದು ಬ್ಲ್ಯಾಕ್ ಅಲ್ಲ ಇದೊಂಥರ ಮಣ್ಣು. ಇದು ಮಾದೇಶ್ವರ ಬೆಟ್ಟ ರೋಡಿಂದ 2 ಕಿಲೋಮೀಟ್ರು ಕಾಮಗೆರೆಯಿಂದ ಇಂಟೀರಿಯಲ್ಲು ಬರಬೇಕು ನೋಡಿ ಈ ರೀತಿ. ಮತ್ತು ಈ ಕಡೆ ಸತ್ಯಮಂಗಲ ರೂಟು ತಮಿಳ್ನಾಡು ರೋಡು, ಅಲ್ಲಿಂದ 1 ಕಿಲೋಮೀಟ್ರ್ ಈ ಕಡೆ ಹೈವೇ ರೋಡಿಂದನೂ ಬರ್ಬೋದು. 2 ಕಡೆ ರಸ್ತೆ ಇದೆ 5 ಎಕರೆ.